ನಮಸ್ಕಾರ. ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ. ಇದೊಂದು ಅದ್ಭುತವಾದ ಆಪರ್ಚುನಿಟಿ ಬಗ್ಗೆ ಮಾತಾಡಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ. ಇಫ್ ಯು ಹ್ಯಾವ್ ಎ ಡ್ರೀಮ್, ವಿ ಹ್ಯಾವ್ ಎನ್ ಆಪರ್ಚುನಿಟಿ. ಇದು ಇವತ್ತಿನ ಸ್ಲೋಗನ್ ಆಗಿರ್ತದೆ. ನಿಮಗೆ ಕನಸಿದೆಯಾ? ದೊಡ್ಡ ಕನಸಿದೆಯಾ? ನಮ್ಮ ಹತ್ರ ಒಂದು ಆಪರ್ಚುನಿಟಿ ಇದೆ. ಆ ಆಪರ್ಚುನಿಟಿ ಏನಂದ್ರೆ ದಟ್ ಆಪರ್ಚುನಿಟಿ ಕಾಲ್ಡ್ ಫೋಹೋವೆ. ಬಿ ಪಾರ್ಟ್ ಆಫ್ ಅವರ್ ಫೋಹೋವೆ ಫ್ಯಾಮಿಲಿ. ಈ ಒಂದು ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ಮಾತಾಡೋಕೆ ಮುಂಚೆ ಇಂಡಿಯಾ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ನಾನು ಮಾತಾಡೋಕೆ ಇಷ್ಟಪಡ್ತೀವಿ. ಇಂಡಿಯಾ ಆಲ್ಮೋಸ್ಟ್ 32,000 ಕ್ರೋರ್ ಟರ್ನ್ ಓವರ್ ಮಾಡ್ತಾ ಇದೆ ಮೈ ಡಿಯರ್ ಫ್ರೆಂಡ್ಸ್ ಈ ಒಂದು ಇಂಡಸ್ಟ್ರಿನಲ್ಲಿ. ಈಗಾಗಲೇ ವರ್ಲ್ಡ್ ರಿವ್ಯೂ ನೋಡಿದ್ರೆ 11th ಪ್ಲೇಸ್ ಅಲ್ಲಿ ಇಂಡಿಯಾ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ. ಬೈ 2030 ಇಂಡಿಯಾ ಇಸ್ ಗೋಯಿಂಗ್ ಟು ಹಿಟ್ 64,500 ಕೋಟಿ ಟರ್ನ್ ಓವರ್ ಮಾಡೋಕ್ಕೆ ಇಂಡಿಯಾ ರೆಡಿ ಇದೆ. ಇಂಡಿಯನ್ ಮಾರ್ಕೆಟ್. ನಾವು ಏನ್ ಮಾಡ್ತಾ ಇದೀವಿ, ನಾವು ಎಲ್ಲಿದ್ದೀವಿ ಅನ್ನೋದು ಯೋಚನೆ ಮಾಡಬೇಕು. ಹಾಗಂದ್ರೆ ಇಂಡಸ್ಟ್ರಿ ವಿದ್ಯಾವಂತರಿಗೆ, ದುಡ್ಡಿರೋರಿಗೆ, ಶ್ರೀಮಂತರಿಗೆ, ಇಲ್ಲ ಟ್ಯಾಲೆಂಟ್ ಇರೋರಿಗೆ ಇರೋದಾ? ನೋ. ನಿಮಗೆ ಕನಸಿದ್ರೆ ನೀವು ಇಂಡಸ್ಟ್ರಿಯಲ್ಲಿ ಕನೆಕ್ಟ್ ಆಗ್ಬೋದು. ನೀವು ಕನಸಿದ್ರೆ ಈ ಇಂಡಸ್ಟ್ರಿ ಜೊತೆ ನೀವು ಕೈ ಜೋಡಿಸ್ಬೋದು. ನಿಮಗೆ ಕನಸಿದ್ರೆ ಈ ಇಂಡಸ್ಟ್ರಿಯಲ್ಲಿ ನೀವು ಸಕ್ಸಸ್ ಆಗ್ಬೋದು ಮೈ ಡಿಯರ್ ಫ್ರೆಂಡ್ಸ್. ಸೊ ಇಲ್ಲಿ ನಮ್ಮ ಫೋಹೋವೆ ಕಂಪನಿ ನಿಮ್ಮ ಮುಂದೆ ಇಡ್ತಾರೋ ಅಬ್ಜೆಕ್ಟಿವ್ಸ್ ಏನಂದ್ರೆ ಹೆಲ್ತ್ ಕೇರ್, ಸೆಲ್ಫ್ ರಿಲಯನ್ಸ್ ಅಂಡ್ ವುಮನ್ ಎಂಪವರ್ಮೆಂಟ್. ಈ ಮೂರು ವಿಚಾರಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದ್ರ ಬಗ್ಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಮತ್ತು ಒಂದು ದೊಡ್ಡ ಡ್ರೀಮ್, ಬಿಗ್ ಡ್ರೀಮ್ ಇದ್ರೆ ಈ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡೋಕ್ಕೆ ಬೇಸಿಕ್ ರಿಕ್ವೈರ್ಮೆಂಟ್ ಇಷ್ಟೇ ಬೇಕಾಗಿರೋದು ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ಏನೇನ್ ಬೆನಿಫಿಟ್ ಇದೆ ನೋಡಿ. ಇಲ್ಲಿ ರಿಟೇಲ್ ಬೆನಿಫಿಟ್ ನಿಮಗೆ ಡೈಲಿ ಇನ್ಕಮ್ ರೂಪದಲ್ಲಿ ಬರುತ್ತೆ. ಡೈಲಿ ಇನ್ಕಮ್ ರೂಪದಲ್ಲಿ ಇಲ್ಲಿ ವೆಲ್ನೆಸ್ ಸೆಂಟರ್ಗಳು ನೀವು ಪ್ರಮೋಟ್ ಮಾಡಬಹುದು. ವೀಕ್ಲಿ ಇನ್ಕಮ್ ರೂಪದಲ್ಲಿ ನಿಮಗೆ ಸ್ಪಾನ್ಸರಿಂಗ್ ಬೋನಸ್, ಮ್ಯಾಚಿಂಗ್ ಬೋನಸ್, 1 ಇಯರ್ ಲೀಡರ್ಶಿಪ್ ಸಪೋರ್ಟ್ ಬೋನಸ್, ಈ ತರ ಹಲವಾರು ಬೋನಸ್ ವೀಕ್ಲಿ ಇನ್ಕಮ್ ಬೇಸಲ್ಲಿ ಸಿಗುತ್ತೆ. ಕ್ವಾರ್ಟರ್ಲಿ ಇನ್ಕಮ್ 3 ತಿಂಗಳಿಗೊಮ್ಮೆ ಸಿಕ್ಕುವಂತ ಬ್ಯೂಟಿಫುಲ್ ಡೈಮಂಡ್ ಬೋನಸ್ ಇದೆ. ಇಯರ್ಲಿ ಸಿಕ್ಕುವಂತ 1 ಸ್ಟಾರ್ ಡೈರೆಕ್ಟರ್ ಬೋನಸ್, 3 ಸ್ಟಾರ್ ಡೈರೆಕ್ಟರ್ ಬೋನಸ್, 5 ಸ್ಟಾರ್ ಡೈರೆಕ್ಟರ್ ಬೋನಸ್, 7 ಸ್ಟಾರ್ ಡೈರೆಕ್ಟರ್ ಬೋನಸ್, ಫೀನಿಕ್ಸ್ ಅಂಬಾಸಿಡರ್ ಬೋನಸ್, ಈ ತರ ಇಯರ್ಲಿ ಸಿಕ್ಕುವಂತ ಇನ್ಕಮ್ಸ್ ಕೂಡ ಇದೆ ಮೈ ಡಿಯರ್ ಫ್ರೆಂಡ್ಸ್. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಏನ್ ಮಾಡಬೇಕು? ರಿಜಿಸ್ಟ್ರೇಷನ್ ಅಬ್ಸಲ್ಯೂಟ್ಲಿ ಫ್ರೀ ಇದೆ. ಅಕ್ಯುಮುಲೇಟಿವ್ ಬಿಸ್ನೆಸ್ ಪ್ಲಾನ್ ಇದೆ. ನೋ ಡಿಮೋಷನ್ ಆನ್ ಕಾರ್ಡ್ ರ್ಯಾಂಕ್ಸ್. ನೀವು ಒನ್ಸ್ ಒಂದು ಪೊಸಿಷನ್ ರೀಚ್ ಆದರೆ ಡಿ ಪ್ರಮೋಷನ್ ಇಲ್ಲ, ನಿಮಗೆ ಪ್ರಮೋಷನ್ ಮಾತ್ರನೇ ಇರೋದು. ಪ್ರಾಡಕ್ಟ್ ಬೇಸ್ ಸ್ಟಾರ್ಟಿಂಗ್ ಪ್ರೈಸ್ 1,70,000 ರೂಪಾಯಿಂದ 1,70,000ವರೆಗೂ ಇದೆ. ನಿಮಗೆ ಇಷ್ಟ ಇರೋ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಕೊಂಡು ಈ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಬಹುದು. ಕಾರ್ಡ್ ಸ್ಟಾರ್ಟ್ ಫ್ರಮ್ 6,800 ಟು 800 ಇಂದ ಸ್ಟಾರ್ಟ್ ಆಗುತ್ತೆ. ಹೈಯೆಸ್ಟ್ ಪೇಔಟ್ ಇನ್ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಹಿಸ್ಟರಿಯಲ್ಲಿ ಹೈಯೆಸ್ಟ್ PV ಅಪ್ ಟು 80% PV DP ಮೇಲೆ ಕೊಡ್ತಾ ಇದ್ದಾರೆ. ಫ್ರೀ ಟ್ರೈನಿಂಗ್, ಫ್ರೀ ಎಜುಕೇಶನ್, ಎವ್ರಿಥಿಂಗ್ ನಿಮಗೆ ಸಿಗ್ತದೆ ನಿಮ್ಮ ಟೀಮ್ ಮುಖಾಂತರ. ಸೊ ಇಲ್ಲಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನೀವು ಫಸ್ಟ್ ಮಾಡಬೇಕಾಗಿರೋದು, ಯು ಹ್ಯಾವ್ ಟು ಡೂ ಎ ಫ್ರೀ ರಿಜಿಸ್ಟ್ರೇಷನ್. ನಿಮ್ಮ KYC, ನಿಮಗೆ ಯಾರು ಈ ಬಿಸ್ನೆಸ್ಗೆ ಇನ್ವೈಟ್ ಮಾಡಿದಾರೋ ಅವ್ರ ಜೊತೆ ನೀವು ಒಂದು ಫ್ರೀ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ ಮೈ ಡಿಯರ್ ಫ್ರೆಂಡ್ಸ್. ಆ ಫ್ರೀ ರಿಜಿಸ್ಟ್ರೇಷನ್ ಮುಖಾಂತರ ಯು ಆರ್ ಬಿಕಮ್ ಎ ಕಂಪನೀಸ್ ಬಿಸ್ನೆಸ್ ಪಾರ್ಟ್ನರ್. ಪ್ರತಿಯೊಂದು ಪ್ರಾಡಕ್ಟ್ ನೀವು DP ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ನೀವು ಬಿಸ್ನೆಸ್ ಮಾಡಬೇಕು ಅಂದ್ರೆ 6,800 ಟು ಪ್ರಾಡಕ್ಟ್ ಖರೀದಿ ಮಾಡಿದಾದ್ರೆ ಯು ವಿಲ್ ಬಿಕಮ್ ಅ ಬ್ರೌನ್ಸ್ ಕಾರ್ಡ್ ಡಿಸ್ಟ್ರಿಬ್ಯೂಟರ್. ದೇರ್ ಆರ್ 5 ಟೈಪ್ ಆಫ್ ಡಿಸ್ಟ್ರಿಬ್ಯೂಷನ್ಶಿಪ್. 5 ತರ ಡಿಸ್ಟ್ರಿಬ್ಯೂಷನ್ಶಿಪ್ ಇದೆ. ಬ್ರೌನ್ಸ್ ಕಾರ್ಡ್, ಸಿಲ್ವರ್ ಕಾರ್ಡ್, ಗೋಲ್ಡ್ ಕಾರ್ಡ್, ಪ್ಲಾಟಿನಂ ಕಾರ್ಡ್ ಅಂಡ್ ಟೈಟಾನಿಯಂ ಕಾರ್ಡ್. ಗೋಲ್ಡ್ ಕಾರ್ಡ್ ವರ್ತ್ 6,800, ಸಿಲ್ವರ್ ಕಾರ್ಡ್ ವರ್ತ್ 21,250, ಗೋಲ್ಡ್ ಕಾರ್ಡ್ ವರ್ತ್ 42,500, ಪ್ಲಾಟಿನಂ ಕಾರ್ಡ್ ವರ್ತ್ 85,000, ಟೈಟಾನಿಯಂ ಕಾರ್ಡ್ ವರ್ತ್ 3,40,000, 3,40,000. ಇದು ಯಾವುದೇ ಪ್ಯಾಕೇಜಸ್ ನೀವು ಸಿಂಗಲ್ ಶಾರ್ಟ್ ಅಲ್ಲಿ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಸ್ಲೋಲಿ ಅಕ್ಯುಮುಲೇಷನ್ ಮುಖಾಂತರ ನೀವು ಈ ಪ್ಯಾಕೇಜ್ ಕಂಪ್ಲೀಟ್ ಮಾಡ್ಕೋಬಹುದು ಮೈ ಡಿಯರ್ ಫ್ರೆಂಡ್ಸ್. ಟೈಪ್ ಆಫ್ ಇನ್ಕಮ್ಸ್ ನೋಡೋಣ. ನೋಡಿ, ಒನ್ಸ್ ನೀವು ರಿಜಿಸ್ಟರ್ ಆದರೆ ಸಾಕು, ನಿಮಗೆ ರಿಟೇಲ್ ಪ್ರಾಫಿಟ್ ಡೈಲಿ ಇನ್ಕಮ್ 20% ಅರ್ನ್ ಮಾಡಬಹುದು. ದುಡ್ಡಿನ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ನೀವು ರಿಜಿಸ್ಟರ್ ಮಾಡಿ ನಾಳೆಯಿಂದ ನಮ್ಮ ಪ್ರಾಡಕ್ಟ್ ನೀವು DP ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡಿ MRP ಅಲ್ಲಿ ಮಾರಬಹುದು. ರಿಟೇಲ್ ಬೆನಿಫಿಟ್ ಡೈಲಿ ನಿಮ್ಮ ಟ್ಯಾಲೆಂಟ್ ಮೇಲೆ ನೀವು ಎಷ್ಟು ಬೇಕಾದ್ರೂ ದುಡ್ಕೋಬಹುದು ಮಾಡಿ. ಬಟ್ ನೀವು ಆಸ್ ಎ ಬಿಸ್ನೆಸ್ ಮ್ಯಾನ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಮಿನಿಮಮ್ ಒಂದು ಬ್ರೌನ್ಸ್ ಕಾರ್ಡ್ 6,800 ರೂಪಾಯಿ ಕಾರ್ಡಲ್ಲಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾದ್ರೆ ನಿಮಗೆ 10% ರೆಫರಲ್ ಬೋನಸ್, 8% ಡೆವಲಪ್ಮೆಂಟ್ ಬೋನಸ್ ಸಿಗುತ್ತೆ. ವೀಕ್ಲಿ 42,500 ರೂಪಾಯಿ ಇನ್ಕಮ್ ಎರ್ನ್ ಮಾಡುವಂತ ಪೊಟೆನ್ಷಿಯಲ್ ಇರುವಂತ ಕಾರ್ಡು ಬ್ರೌನ್ಸ್ ಕಾರ್ಡ್. 6,800 ರೂಪಾಯಿ ವರ್ತ್ ಪ್ರಾಡಕ್ಟ್ ನಿಮ್ಮ ಮನೆಗೆ ಏನ್ ಬೇಕು ಅದು ನೀವು ಪರ್ಚೇಸ್ ಮಾಡ್ತೀರಾ ನಮ್ಮ ಕಂಪನಿಯಿಂದ.
ನೆಕ್ಸ್ಟ್ ನೀವು ಸಿಲ್ವರ್ ಕಾರ್ಡ್ಗೆ ಹೋದಾದ್ರೆ 21,250 ವರ್ತ್ ಪ್ರಾಡಕ್ಟ್ ನೀವು ತಗೋಬೇಕು. ಒನ್ಸ್ ನೀವು ಬ್ರೌನ್ಸ್ ಕಾರ್ಡ್ ಆದ್ಮೇಲೆ ಬ್ಯಾಲೆನ್ಸ್ ಅಮೌಂಟ್ ಪರ್ಚೇಸ್ ಮಾಡಿದ್ರೆ ಕೂಡ ನೀವು ಸಿಲ್ವರ್ ಕಾರ್ಡ್ಗೆ ಹೋಗ್ಬೋದು. 13% ಡೈರೆಕ್ಟ್ ರೆಫರಲ್ ಇನ್ಕಮ್ ಇರ್ತದೆ, 10% ಡೆವಲಪ್ಮೆಂಟ್ ಬೋನಸ್ ಇರುತ್ತದೆ. ಇಲ್ಲಿ 1,44,500 ರೂಪಾಯಿವರೆಗೂ ನೀವು ವೀಕ್ಲಿ ಅರ್ನಿಂಗ್ಸ್ ಮಾಡಬಹುದು ಮೈ ಡಿಯರ್ ಫ್ರೆಂಡ್ಸ್. ನೀವು ಗೋಲ್ಡ್ ಕಾರ್ಡಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾದ್ರೆ 42,500 ವರ್ತ್ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಬೇಕು. 16% ನಿಮಗೆ ಆ ಕಾರ್ಡಲ್ಲಿ ಇರೋರಿಗೆ ರೆಫರಲ್ ಬೋನಸ್ ಸಿಗುತ್ತೆ. 11% ನಿಮಗೆ ಡೆವಲಪ್ಮೆಂಟ್ ಬೋನಸ್ ಸಿಗುತ್ತೆ. ವೀಕ್ಲಿ 2,72,000 ನೀವು ಅರ್ನಿಂಗ್ಸ್ ಮಾಡಬಹುದು. ಪ್ಲಾಟಿನಂ ಕಾರ್ಡಲ್ಲಿ ಬರೋರಿಗೆ 85,000 ವರ್ತ್ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು, ಅಥವಾ ನೀವು ಸ್ವತಃ ಗೋಲ್ಡ್ ಕಾರ್ಡ್ ಪರ್ಚೇಸ್ ಮಾಡಿ ಇಬ್ಬರು ಗೋಲ್ಡ್ ಕಾರ್ಡ್ನ ಕಂಪನಿಗೆ ರೆಫರ್ ಮಾಡಿದ್ರು ಕೂಡ ಯು ವಿಲ್ ಬಿಕಮ್ ಎ ಪ್ಲಾಟಿನಂ ಕಾರ್ಡ್. ಇಲ್ಲಿ ನಿಮಗೆ 20% ರೆಫರಲ್ ಬೋನಸ್, 12% ಡೆವಲಪ್ಮೆಂಟ್ ಬೋನಸ್ ಸಿಗುತ್ತೆ. 4,67,500 ರೂಪಾಯಿ ನಿಮಗೆ ವೀಕ್ಲಿ ಅರ್ನಿಂಗ್ಸ್ ಮಾಡಬಹುದು ಮೈ ಡಿಯರ್ ಫ್ರೆಂಡ್ಸ್. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಪ್ಯಾಕೇಜ್ ಅಂತ ಹೇಳ್ಬೋದು. ನೆಕ್ಸ್ಟ್ ದ ಮೋಸ್ಟ್ ಪವರ್ಫುಲ್ ಅಂಡ್ ಇಂಟರ್ನ್ಯಾಷನಲ್ ಕಾರ್ಡ್ ಅಂತ ಹೇಳ್ಬೋದು, ಟೈಟಾನಿಯಂ ಕಾರ್ಡ್. ಈ ಟೈಟಾನಿಯಂ ಕಾರ್ಡ್ 3,40,000 ವರ್ತ್ ಪ್ರಾಡಕ್ಟ್ ನಾವು ಪರ್ಚೇಸ್ ಮಾಡಬೇಕು. ಒನ್ ಶಾಟಲ್ಲೆಲ್ಲ ನೀವು ಇವತ್ತು 50,000 ತಗೊಂಡು ನಾಳೆ 1,00,000 ತಗೊಂಡು 10,000 ತಗೊಂಡು ಈ ತರ ತಗೊಂಡು ಕೂಡ ನೀವು ಅಲ್ಲಿಗೆ ಹೋಗ್ಬೋದು, ಇಲ್ಲ ಒನ್ ಶಾಟಲ್ಲಿ ಮಾಡ್ಬೋದು. ಸೊ ನಿಮ್ಮ ಕೆಪಾಸಿಟಿ ತಕ್ಕಂಗಾಗಿ ನೀವು ಸ್ಟಾರ್ಟ್ ಮಾಡ್ಬೋದು. ಇವತ್ತು ಬ್ರೌನ್ಸ್ ಕಾರ್ಡಲ್ಲಿ 6,800 ಸ್ಟಾರ್ಟ್ ಮಾಡಿ ನಾಳೆ ಸಿಲ್ವರಲ್ಲಿ ಹೋಗಿ ನಾಡಿದ್ದು ಆ ಥರ ನೀವು ಡೇ ಬೈ ಡೇ, ಮಂತ್ ಬೈ ಮಂತ್, ಇಯರ್ ಬೈ ಇಯರ್ ಕೂಡ ನಿಮ್ಮ ಕಾರ್ಡ್ ಅಪ್ಗ್ರೇಡೇಷನ್ ಅಕ್ಯುಮುಲೇಷನ್ ಮುಖಾಂತರ ಮಾಡ್ಕೋಬಹುದು. ಸೊ ಇಲ್ಲಿ ನಿಮಗೆ ಬ್ರೌನ್ಸ್ ಕಾರ್ಡಿಂದ ಟೈಟಾನಿಯಂ ಕಾರ್ಡ್ವರೆಗೂ ರಿಟೇಲ್ ಬೆನಿಫಿಟ್ 140% ಸಿಗುತ್ತೆ. ಸೊ ದಟ್ ಈಸ್ ಬ್ಯೂಟಿ ಆಫ್ ಓಹೋ ಬಿಸ್ನೆಸ್ ಪ್ಲಾನ್. ಬಿಕಾಸ್ ಒನ್ಸ್ ನೀವು ಬ್ರೌನ್ಸ್ ಕಾರ್ಡ್ ಅಚೀವರ್ ಆದರೆ ಅಲ್ಲಿಂದ ಲೈಫ್ ಟೈಮ್ ನಿಮಗೆ ಎಲ್ಲ ಪ್ರಾಡಕ್ಟ್ನು ಒಂದಕ್ಕೊಂದು ಫ್ರೀ ಕೊಡ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದು, ಈ 1+1 ಸಿಕ್ಕೋದ್ರಿಂದ ನಾವೇನಾದ್ರು ರಿಟೇಲ್ ಸ್ಟ್ರಾಂಗ್ ಆಗಿ ಮಾಡಿದ್ರೆ 140% ನಾವು ಡೈಲಿ ನಮ್ಮ ಎಫರ್ಟ್ ತಕ್ಕಂಗಾಗಿ ಇನ್ಕಮ್ ತಗೋಬಹುದು. ದಟ್ ಈಸ್ ಅವರ್ ಡೈಲಿ ಇನ್ಕಮ್ಗೆ ಒಂದು ಅಸೆಟ್. ಇಷ್ಟೊಂದು 140% ಇನ್ಕಮ್ ಕೊಡುವಂತ ಯಾವುದೇ ಕಂಪನಿ ನೋಡಿಲ್ಲ. ಟೈಟಾನಿಯಂ ಕಾರ್ಡಿಗೆ ಡೈರೆಕ್ಟ್ ರೆಫರಲ್ ಬೋನಸ್ 20% ಸಿಗುತ್ತೆ, ಡೆವಲಪ್ಮೆಂಟ್ ಬೋನಸ್ 13% ಸಿಗುತ್ತೆ. ಬಟ್ ಇಲ್ಲಿ ವೀಕ್ಲಿ ಅರ್ನಿಂಗ್ ಪೊಟೆನ್ಷಿಯಲ್ ಇದೆಯಲ್ಲ, 17 ಲಕ್ಷ ರೂಪಾಯಿ, 17 ಲ್ಯಾಕ್ಸ್ ರುಪೀಸ್ ನಿಮಗೆ ವೀಕ್ಲಿ ಅರ್ನಿಂಗ್ಸ್ ಮಾಡಬಹುದು ಮಾಡಿ ಫ್ರೆಂಡ್ಸ್. ಮತ್ತೆ ನೀವು ನೋಡಬಹುದು, ಫಸ್ಟ್ ಇಯರ್ ಲೀಡರ್ ಸಪೋರ್ಟ್ ಬೋನಸ್ ಅಂತ ಎಲೈಟ್ ಬೋನಸ್ ಅನ್ನೋದು ಪ್ಲಾಟಿನಮ್ और ಟೈಟಾನಿಯಂ ಕಾರ್ಡ್ ಮಾತ್ರ ಸಿಕ್ಕುವಂತ ಒಂದು ಬೋನಸ್. ಅದು ನಿಮಗೆ ಟೋಟಲ್ 85,000, 2,50,000, 2,55,000, 3,40,000 ಈ ತರ ಮೂರು ಇದರಲ್ಲಿ ಸಿಗುತ್ತೆ. ಮೂರು ಸೇರಿಸಿದ್ರೆ 6,80,000 ರುಪೀಸ್ ನಿಮಗೆ ಫಸ್ಟ್ ಇಯರ್ ಬೋನಸ್ ಆಗಿ, ಫಸ್ಟ್ ನೀವು ಜಾಯ್ನ್ ಆಗಿ 12 ತಿಂಗಳೊಳಗಡೆ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಬೇಸ್ ಮಾಡಿಕೊಂಡು ಕೊಡುವಂತ ಇನ್ಕಮ್. ಸೊ ಸಚ್ ಎ ಬ್ಯೂಟಿಫುಲ್ ಸಿಂಪಲ್ ಬಿಸ್ನೆಸ್ ಪ್ಲಾನ್ ಅಂತ ಹೇಳ್ಬೋದು, ಕಾಂಪನ್ಸೇಷನ್ ಪ್ಲಾನ್ ಅಂತ ಹೇಳ್ಬೋದು ಹೊವೇದು. ಸೊ ಇಲ್ಲಿ ನೀವು ನೋಡಬಹುದು ಈ ಬಿಸ್ನೆಸ್ ಸಿಂಪಲ್ ಆಗಿ ಹೆಂಗ್ ಮಾಡಬಹುದು ಅನ್ನೋದು. ನಮ್ಮಲ್ಲಿ ಹಲವಾರು ಕಾಸ್ಮೆಟಿಕ್ ಪ್ರಾಡಕ್ಟ್ ಇದೆ, ಡೈಲಿ ಯೂಸೇಜ್ ಪ್ರಾಡಕ್ಟ್ ಇದೆ, ಎಕ್ವಿಪ್ಮೆಂಟ್ಸ್ ಇದೆ, ಸಪ್ಲಿಮೆಂಟ್ಸ್ ಇದೆ, ಎಲ್ಲ ಇದೆ. ಬಟ್ ಇಲ್ಲಿ ಈ ಪಿಕ್ಚರ್ ಅಲ್ಲಿ ನೀವು ಕಾಣಿಸ್ತಾ ಇರೋದು ನಮ್ಮ ಡೈಲಿ ಯೂಸೇಜ್ ಪ್ರಾಡಕ್ಟ್, ಕಾಸ್ಮೆಟಿಕ್ ಪ್ರಾಡಕ್ಟ್, FMCG ಗೂಡ್ಸ್ ಅಂತ ನಾವು ಕರಿತೀವಿ. ಇದರಲ್ಲಿ ಸೋಪ್ ಇದೆ, ಶಾಂಪೂ ಇದೆ, ಟೂತ್ ಜೆಲ್ ಇದೆ, ಫೇಸ್ ವಾಶ್ ಇದೆ, ಬಾಡಿ ಲೋಷನ್ ಇದೆ, ಸ್ಯಾನಿಟರಿ ನ್ಯಾಪ್ಕಿನ್ ಇದೆ, ಎಕ್ಸೆಟ್ರಾ ಎಕ್ಸೆಟ್ರಾ. ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡಬಹುದು. ಬಟ್ ನೀವು ಒಂದು 6,800 ರುಪೀಸ್ ವರ್ತ್ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಅದನ್ನೇ ಡುಪ್ಲಿಕೇಶನ್ ಮಾಡಿದಾದ್ರೆ, ದಿಸ್ ಬಿಸ್ನೆಸ್ ಆಲ್ ಅಬೌಟ್ ಡುಪ್ಲಿಕೇಶನ್ ಮಾಡಿ ಫ್ರೆಂಡ್ಸ್. ನೀವು ತಗೋಬೇಕು ಪ್ರಾಡಕ್ಟ್ ಚೆನ್ನಾಗಿದ್ರೆ, ನೀವು ಯೂಸ್ ಮಾಡಿ ಚೆನ್ನಾಗಿದ್ರೆ ಬೇರೆಯವ್ರಿಗೆ ರೆಫರ್ ಮಾಡಬೇಕು. ಯಾವುದೇ ಒಂದು ಬಿಸ್ನೆಸ್ ನಡೆಯೋದು ರೆಫರಿಂಗ್ ಮುಖಾಂತರ. ರೆಫರಿಂಗ್ ಮಾಡಿದ್ರೆ ಮಾತ್ರ, ಡುಪ್ಲಿಕೇಶನ್ ಮಾಡಿದ್ರೆ ಮಾತ್ರ ನಮಗೆ ದೊಡ್ಡ ಮಟ್ಟದಲ್ಲಿ ಇನ್ಕಮ್ ಜನರೇಟ್ ಆಗುತ್ತೆ. ಇಲ್ಲಿ ಡಿಸ್ಟ್ರಿಬ್ಯೂಷನ್ ವ್ಯಾಲ್ಯೂ 6,800 ರುಪೀಸ್ ವರ್ತು ನೀವು ಪರ್ಚೇಸ್ ಮಾಡಿದಾದ್ರೆ ನಿಮಗೆ ಬ್ರೌನ್ಸ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಓಪನ್ ಆಗುತ್ತೆ. ನೀವು ಅದನ್ನ ಡುಪ್ಲಿಕೇಶನ್ ಮಾಡಿದಾದ್ರೆ ಒಂದು 1 ಇಯರ್ ಅಲ್ಲಿ ನೀವು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದಾದ್ರೆ ಸಿಂಪಲ್ ಆಗಿ ನಿಮ್ಮ ಪಾರ್ಟ್ ಟೈಮ್ ಅಲ್ಲಿ ನಿಮ್ಮ ಮನೇಲಿ ಕೂತ್ಕೊಂಡು, ಇಲ್ಲ ನೀವು ಮಾಡೋ ಕೆಲಸದ ಜೊತೆ ನೀವು ಮಾಡೋ ಬಿಸ್ನೆಸ್ ಜೊತೆ ಮಾಡಿದ್ರು ಕೂಡ ನಿಮಗೆ ಒಂದು 15 ಲ್ಯಾಕ್ಸ್ ರುಪೀಸ್ ಪರ್ ಇಯರ್ ಎರ್ನಿಂಗ್ ಮಾಡುವಂತ ಕೆಪಾಸಿಟಿ ಇರುವಂತ ಬಿಸ್ನೆಸ್. ಹೆಂಗ್ ಮಾಡೋದು ಸರ್? 15 ಲ್ಯಾಕ್ಸ್ ಅಂದ್ರೆ ಒಂದು ತಿಂಗಳಿಗೆ 1 ಲಕ್ಷದ ಮೇಲೆ ಆಯ್ತು, 12 ತಿಂಗಳಲ್ಲಿ 15 ಲಕ್ಷ ಅಂದ್ರೆ. ಸೊ ಇಲ್ಲಿ ನೋಡಿ, ಫಸ್ಟ್ ನೀವು ಜಾಯ್ನ್ ಆಗ್ತೀರಾ ವಿತ್ 6,800, ನೀವು ಏನಾಗ್ತೀವಿ, ಬ್ರೌನ್ಸ್ ಕಾರ್ಡ್ ಆಗ್ತೀರಾ. ಅದೇ ಬ್ರೌನ್ಸ್ ಕಾರ್ಡ್ನ ನೀವು ಡುಪ್ಲಿಕೇಟ್ ಮಾಡ್ತೀರಾ, ಡುಪ್ಲಿಕೇಟ್ ಬ್ರೌನ್ಸ್ ಕಾರ್ಡ್. ಈಚ್ ಒನ್ ಬ್ರಿಂಗ್ ಟು, ಈಚ್ ಒನ್ ಟೀಚ್ ಟು ಅನ್ನೋ ಫಾರ್ಮುಲಾ ನಾವು ಇಲ್ಲಿ ಯೂಸ್ ಮಾಡಬೇಕು. ಆ ಫಾರ್ಮುಲಾ ಮುಖಾಂತರ ನಾವು ಪ್ರಮೋಟ್ ಮಾಡಬೇಕು. ಇಲ್ಲಿ ನೀವು ಫಸ್ಟ್ ಬ್ರೌನ್ಸ್ ಕಾರ್ಡ್ ಆಗಿದ್ದೀರಾ, ಫಸ್ಟ್ ಮಂತ್, ಫಾರ್ ಎಕ್ಸಾಂಪಲ್ ಫಸ್ಟ್ ಮಂತ್ ಜನವರಿ ಮಂತ್ ಅಲ್ಲಿ ಜಾಯ್ನ್ ಆಗ್ತೀರಾ ಅನ್ಕೊಳ್ಳಿ. ಜನವರಿ ಮಂತ್ ಅಲ್ಲಿ ನೀವು ಇಬ್ಬರಿಗೆ ಈ ಅವಕಾಶವನ್ನು ಕೊಡಬೇಕು, ಈ ಪ್ರಾಡಕ್ಟ್ ಬಗ್ಗೆ ಮಾತಾಡಬೇಕು, ಅವರಿಗೆ ಎಜುಕೇಟ್ ಮಾಡಬೇಕು.
ಫೆಬ್ರವರಿ ಮಂತಲ್ಲಿ ಆ ಇಬ್ಬರು ಅವ್ರ ಡ್ಯೂಟಿ ಏನು ಅವರಿಬ್ಬರಿಬ್ಬರನ್ನ ಈ ಸಿಸ್ಟಮ್ಗೆ ಕನೆಕ್ಟ್ ಮಾಡಬೇಕು. ಫೆಬ್ರವರಿಲಿ ಟೋಟಲ್ ನೀವು ಜನವರಿಲಿಗೆ ತಂದಿರುವಂಥ ಇಬ್ಬರು ಮತ್ತು ಫೆಬ್ರವರಿಲಿ ಅವರು ತಂದಿರುವಂಥ ಇಬ್ಬಿಬ್ಬರು ಸೇರಿ ಟೋಟಲ್ 6 ಮೆಂಬರ್ಸ್ ನಿಮ್ಮ ಟೀಮಲ್ಲಿ ಜನರೇಟ್ ಆಗುತ್ತೆ. ಈ ಪ್ರೋಸೆಸ್ ಕಂಟಿನ್ಯೂಸ್ ಆಗಿ ಈ ಪ್ರೋಸೆಸ್ ಕಂಟಿನ್ಯೂ ಮಾಡೋದಕ್ಕೆ ನಿಮ್ಮ ಲೀಡರ್ಸ್ ಸಪೋರ್ಟ್ ಇರ್ತದೆ, ನಿಮ್ಮ ಕಂಪನಿ ಸಪೋರ್ಟ್ ಇರ್ತದೆ, ನಿಮ್ಮ ಸಿಸ್ಟಮ್ ಸಪೋರ್ಟ್ ಇರುತ್ತೆ. ಈ ಪ್ರೋಸೆಸ್ ಕಂಟಿನ್ಯೂ ಮಾಡಿ ನೀವು 12 ತಿಂಗಳು ಈ ಪ್ರೋಸೆಸ್ನ ಕರೆಕ್ಟಾಗಿ ತಗೊಂಡು ಹೋದರೆ ನಿಮ್ಮ ಇನ್ಕಮ್ 15,57,000 ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೀವು ಎಫರ್ಟ್ ಏನೋ ಹಾಕಿದಾಯ್ತು, ಬಟ್ 100% ವರ್ಕೌಟ್ ಆಗಿಲ್ಲ ಸರ್, ಒಂದು 50% ವರ್ಕೌಟ್ ಆದರೂ ಕೂಡ 7,78,000 ನಿಮ್ಮ ಪಾಕೆಟಲ್ಲಿ ಇರ್ತದೆ ಈ 1 ಇಯರ್ ಟೈಮಲ್ಲಿ. ನಾನು ಇಲ್ಲಿ ಹೇಳ್ತಾ ಇರೋದು ಈ ಬಿಸ್ನೆಸ್ ಸಿಂಪಲ್ ಆಗಿ ಮಾಡುವಂಥ ರೀತಿ. 6,800 ರೂಪಾಯಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಆರ್ 6,800 ರೂಪಾಯಿ ವರ್ತ್ ಪ್ರಾಡಕ್ಟ್ ತಗೊಂಡು ಪ್ರತಿಯೊಬ್ಬರು ಈ ಬಿಸ್ನೆಸ್ ಮಾಡಿದಾದ್ರೆ ಪ್ರತಿಯೊಬ್ಬರಿಗೂ ಬರುವಂತ ಇನ್ಕಮ್ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಮಾಡಿ ಫ್ರೆಂಡ್ಸ್. ಸೊ ನಿಮ್ಮ ಹತ್ರ ತುಂಬಾ ಜನ ಇದ್ದಾರೆ, ನಾನು 2 ಅಲ್ಲ ಸರ್ 4 ಜನ ಡೂಪ್ಲಿಕೇಟ್ ಮಾಡ್ತೀನಿ ಅಂತವರಿಗೆ 6 ತಿಂಗಳಲ್ಲಿ ಒಂದು 10 ಲಕ್ಷ ರೂಪಾಯಿ ದುಡಿಯುವಂತ ಅವಕಾಶ ಇದೆ. ಅದು ಕೂಡ ನೀವು ಈ ಸ್ಲೈಡ್ ಅಲ್ಲಿ ನೋಡಬಹುದು ಫ್ರೆಂಡ್ಸ್. ಇದರಲ್ಲಿ ನಾವು ಇದನ್ನ ಕಲಿಬೇಕು, ಸ್ಟಡಿ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ನಿಮ್ಮ ಹತ್ರ ಯಾರು ಈ ವಿಡಿಯೋ ಕಲಿಸ್ತಾರಲ್ಲ, ನೀವು ಯಾರ ಜೊತೆ ಕೂತ್ಕೊಳ್ತೀರಾ ಅವ್ರ ಜೊತೆ ನೀವು ಸ್ವಲ್ಪ ಸ್ಟಡಿ ಮಾಡಿದಾದ್ರೆ ಇದನ್ನ ಹೆಂಗೆ ನಾವು ಈ ಕ್ಯಾಶ್ ಎನ್ಗ್ಯಾಶ್ ಮಾಡ್ಬೋದು ಅನ್ನೋದು ನಿಮಗೆ ಐಡಿಯಾ ಸಿಗುತ್ತೆ. ಮತ್ತೆ ಈ ಸ್ಲೈಡ್ನ ನೀವು ತುಂಬಾ ಗಮನ ಇಟ್ಟು ಕೇಳಬೇಕು. ದಿಸ್ ಅ ಮೋಸ್ಟ್ ಪವರ್ಫುಲ್ ಸ್ಲೈಡ್ ಇನ್ ದಿಸ್ ಬಿಸ್ನೆಸ್ ಪ್ಲಾನ್. ಈ ಬಿಸ್ನೆಸ್ ಪ್ಲಾನ್ ಅಲ್ಲಿ ತುಂಬಾ ಪವರ್ಫುಲ್ ಆದ ಸ್ಲೈಡ್. ನಿಮ್ಮ ಲೈಫ್ ಸೆಟ್ಲ್ ಆಗಬೇಕು ಅಂದ್ರೆ ಈ ಸ್ಲೈಡ್ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದು 8 ರ್ಯಾಂಕ್ ಕೊಟ್ಟಿದ್ದಾರೆ. ಫಸ್ಟ್ ರ್ಯಾಂಕ್ ಎಮರಾಲ್ಡ್, ಸಫೈರ್, ಡೈಮಂಡ್, 1 ಸ್ಟಾರ್, 3 ಸ್ಟಾರ್, 5 ಸ್ಟಾರ್, 7 ಸ್ಟಾರ್, ಫಿನಿಕ್ಸ್ ಅಂಬಾಸೆಡರ್ ಅಂತ ಈ 8 ರ್ಯಾಂಕ್ ಅಚೀವ್ ಮಾಡುವಂತ ಕೆಲಸ ನಾವು ಸ್ಟಾರ್ಟಿಂಗ್ ಇಂದ ಮಾಡ್ಕೊಂಡು ಹೋದಾದ್ರೆ ಈ 8 ರ್ಯಾಂಕ್ ಅಚೀವ್ ಆಗಿದಾದ್ರೆ ನಮ್ಮ ಲೈಫ್ ಸೆಟ್ಲ್ ಅಂತ ಹೇಳ್ಬೋದು. ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಲ್ಲಿ ಟಾಪ್ ಮೋಸ್ಟ್ ಪೊಸಿಷನ್ ಇವರು ಕೋಟ್ಯಾಂತರ ರೂಪಾಯಿ ದುಡಿತಾ ಇದ್ದಾರೆ, ನಿಮಗೆ ಗೊತ್ತಿರುತ್ತೆ. ಆ ಥರ ಒಂದು ಟಾಪ್ ಮೋಸ್ಟ್ ಪೊಸಿಷನ್ಗೆ ಫಾಸ್ಟ್ ಆಗಿ ಹೋಗೋಕೆ ಇಲ್ಲಿ ನಮ್ಮ ಕಂಪನಿ ಒಂದು ಬ್ಯೂಟಿಫುಲ್ ಪ್ಲಾನ್, ಕಾಂಪನ್ಸೇಷನ್ ಪ್ಲಾನ್ ಕೊಟ್ಟಿದ್ದಾರೆ. ಇವತ್ತು ಕಂಪನಿ ಆಲ್ಮೋಸ್ಟ್ 19 ಇಯರ್ಸ್ ಆಗಿದೆ. 2007 ಇಂದ 2026 ಅಲ್ಲಿ ನಾವಿದ್ದೀವಿ. 19 ಇಯರ್ಸ್ ಆಗಿದೆ ಕಂಪನಿ ಲಾಂಚ್ ಆಗಿ. 32 ರಾಷ್ಟ್ರಗಳಲ್ಲಿ ಕಂಪನಿ ವರ್ಕ್ ಆಗ್ತಾ ಇದೆ, ಕಂಪನಿ ರನ್ ಆಗ್ತದೆ. ಇವತ್ತು 28ಗಿಂತ ಹೆಚ್ಚು ಫಿನಿಕ್ಸ್ ಅಂಬಾಸಿಡರ್ಸ್, ಟಾಪಸ್ಟ್ ರ್ಯಾಂಕ್ ಆದ ಫಿನಿಕ್ಸ್ ಅಂಬಾಸಿಡರ್ ಗ್ಲೋಬಲಿ ಕಂಪನಿ ಪ್ರೊಡ್ಯೂಸ್ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಯಾರ್ಯಾರು ಎಷ್ಟೆಷ್ಟು ರ್ಯಾಂಕ್ಗಳು ಅಚೀವ್ ಆಗಿದ್ದಾರೆ ನೋಡೋಣ. ನೋಡಿ, ಇಲ್ಲಿ ಎಮರಾಲ್ಡ್ ರ್ಯಾಂಕ್ ಆಗೋದಕ್ಕೆ $15,000 ಲೆಫ್ಟ್ ಟು ರೈಟ್ ಮ್ಯಾಚಿಂಗ್ ಬಿಸ್ನೆಸ್, 2 ಟೀಮಿಂದ ಬಿಸ್ನೆಸ್ ನಾವು ಕ್ರಿಯೇಟ್ ಮಾಡಬೇಕು. ಆಸ್ ಆಫ್ ನಾವು ಇವತ್ತಿನ ರೇಟಲ್ಲಿ ಒಂದು $85 ರೂಪೀಸ್ ಇದೆ. ಸೊ $15,000 ಅಂದ್ರೆ $12.25 ಲಕ್ಷ ನಾವು ಬಿಸ್ನೆಸ್ ಕ್ರಿಯೇಟ್ ಮಾಡಬೇಕು. ನಾವು ಎಮರಾಲ್ಡ್ ರ್ಯಾಂಕ್ ಆಗ್ತೀವಿ, ದಟ್ ಇಸ್ ದ ಫಸ್ಟ್ ರ್ಯಾಂಕ್. ಸೊ ನೆಕ್ಸ್ಟ್ ರ್ಯಾಂಕ್ ಸಫೈರ್ ರ್ಯಾಂಕ್ ಆಗೋಕ್ಕೆ ನೀವು ನಿಮ್ಮ ಎಡ ಮತ್ತು ಬಲಭಾಗದಲ್ಲಿ ಒಬ್ಬರು ಎಮರಾಲ್ಡ್ನ ಕ್ರಿಯೇಟ್ ಮಾಡಬೇಕು. ನೀವೇನಾಗ್ತೀರಾ, ಸಫೈರ್ ರ್ಯಾಂಕ್ ಆಗ್ತೀರಾ. ಅದರ್ವೈಸ್ ನೀವು $30,000 ಬಿಸ್ನೆಸ್ ಕ್ರಿಯೇಟ್ ಮಾಡಬೇಕು. ಅಂದ್ರೆ 24,50,000 ಬಿಸ್ನೆಸ್ ಕ್ರಿಯೇಟ್ ಮಾಡಿದ್ರೆ ಯು ವಿಲ್ ಬಿಕಮ್ ಅ ಸಫೈರ್ ಲೀಡರ್. ಸೊ ಇಷ್ಟು ಜನ ಇಂಡಿಯಾದಲ್ಲಿ ಸಫೈರ್ ಲೀಡರ್ ಆಗಿದ್ದಾರೆ. ಸೊ ನೆಕ್ಸ್ಟ್ ಬಂದು ಡೈಮಂಡ್ ಲೀಡರ್ಸ್, ಡೈಮಂಡ್ ರ್ಯಾಂಕ್ 3ನೇ ರ್ಯಾಂಕ್. ಈ ರ್ಯಾಂಕ್ಗೆ ಒಂದು ಸ್ಪೆಷಾಲಿಟಿ ಇದೆ, ಇಲ್ಲಿ ಒಂದು ಎಕ್ಸ್ಟ್ರಾ ಇನ್ಕಮ್ ನಮಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ನಿಮ್ಮ ಲೆಫ್ಟ್ ನಿಮ್ಮ ರೈಟ್ ಅಲ್ಲಿ ಒಬ್ಬೊಬ್ಬರು ಸಫೈರ್ನ ಕ್ರಿಯೇಟ್ ಮಾಡಿದ್ರೆ ಯು ವಿಲ್ ಬಿಕಮ್ ಅ ಡೈಮಂಡ್ ರ್ಯಾಂಕ್. ಇಲ್ಲಾಂದ್ರೆ $60,000 ಲೆಫ್ಟ್ ಅಲ್ಲಿ, $60,000 ರೈಟ್ ಅಲ್ಲಿ ಬಿಸ್ನೆಸ್ ಕೊಡಬೇಕು. 51 lakhs ಇಂಡಿಯನ್ ಮನಿ, 51 lakhs ಲೆಫ್ಟ್ ರೈಟ್ ಬಿಸ್ನೆಸ್ ಕೊಟ್ರೆ ನಾವು ಡೈಮಂಡ್ ಆಗ್ತೀವಿ. ಸೊ ಈ ಡೈಮಂಡ್ ಆದ್ಮೇಲೆ ನಮ್ಗೆ ಸಿಕ್ಕುವಂತ ಮೋಸ್ಟ್ ಪವರ್ಫುಲ್ ಬೆನಿಫಿಟ್ ಏನಂದ್ರೆ ನಮಗೆ ಪ್ರತಿ ವಾರ ಕಂಪನಿಯಲ್ಲಿ ನಡೆಯೋ ಬಿಸ್ನೆಸ್ದು 1% ಕಂಪನಿ ಸೈಡ್ಗೆ ಇಡ್ತಾರೆ. ಆ ಸೈಡ್ಗೆ ಇಡೋ ದುಡ್ಡು ಎಷ್ಟು ಜನ ಡೈಮಂಡ್ಸ್ ಇದ್ದಾರೆ, ಅವರಲ್ಲಿ ಕ್ವಾಲಿಫೈಡ್ ಆಗಿದ್ದಾರೆ, ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಕಂಪನಿ ರಾಯಲ್ಟಿ ತಗೊಳ್ಳುವಂತ ಒಂದು ರ್ಯಾಂಕ್ ಇದು ವೀಕ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. 3 months ಒನ್ಸ್ ರಿಲೀಸ್ ಮಾಡ್ತಾರೆ. 3 months ಒನ್ಸ್ ರಿಲೀಸ್ ಮಾಡ್ತಾರೆ. ಆ ಥರ ಒಂದು ಬ್ಯೂಟಿಫುಲ್ ಇನ್ಕಮ್ ಅಲ್ಲಿ ನೀವು ಅರ್ನಿಂಗ್ ಮಾಡಬಹುದು. 4ನೇ ರ್ಯಾಂಕು ಡೈರೆಕ್ಟರ್ ಪೋಸ್ಟ್, 1 ಸ್ಟಾರ್ ಡೈರೆಕ್ಟರ್ಸ್. ನಿಮ್ಮ ಟೀಮಲ್ಲಿ ನೀವು ನಿಮ್ಮ ಲೆಫ್ಟ್ ಮತ್ತು ರೈಟ್ ನೀವು ಡೈಮಂಡ್ಸ್ನ ಕ್ರಿಯೇಟ್ ಮಾಡಿದಾದ್ರೆ ನಿಮ್ಮನ್ನ ಡೈರೆಕ್ಟರ್ ಅಂತ ಕರೀತಾರೆ. 1 ಸ್ಟಾರ್ ಡೈರೆಕ್ಟರ್, 1 ಸ್ಟಾರ್ ಡೈರೆಕ್ಟರ್ಸ್ 10 ಜನ ಇದ್ದಾರೆ ಇವತ್ತು ಇಂಡಿಯಾದಲ್ಲಿ. ನೋಡಿ, ಇಲ್ಲಿ ಯಾರೇ ನಿಮಗೆ ಡೈರೆಕ್ಟರ್ಸ್ ಇದಾರಲ್ಲ ಅವರ ಎಡ ಮತ್ತು ಬಲಭಾಗದಲ್ಲಿ ಡೈಮಂಡ್ಸ್ ಇರ್ತಾರೆ. ಸೊ ಈ ತರ 10 ಮೆಂಬರ್ಸ್ ಇವತ್ತು ಇಂಡಿಯಾದಲ್ಲಿ ಡೈರೆಕ್ಟರ್ಸ್ ಇದ್ದಾರೆ. ಇವರಿಗೆಲ್ಲರಿಗೂ ಕಂಪನಿ ಡೈಮಂಡ್ ಬೋನಸ್ ಬಿಟ್ಟು ಟೂರಿಸಂ ಫಂಡ್ ಅಂತ $1,000 ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇವತ್ತಿನ ರೇಟ್ ಪ್ರಕಾರ ಅದು 85,000 ಇದೆ. ಬಿಕಾಸ್ $1 is equal to 85 rupees.
ಸೊ ಇಷ್ಟು ಜನ ತಗೊಳ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ ಆಲ್ ಡೈರೆಕ್ಟರ್ಸ್. ಸೊ 5ನೇ ರಾಂಗು, ಟೋಟಲ್ ಇರೋದು 8 ರಾಂಗು. 5ನೇ ರಾಂಗು 3 ಸ್ಟಾರ್ ಡೈರೆಕ್ಟರ್. ನಿಮ್ಮ ಟೀಮಲ್ಲಿ ನೀವು ಮೆನಿ 1 ಸ್ಟಾರ್ ಡೈರೆಕ್ಟರ್ಸ್ನ ಕ್ರಿಯೇಟ್ ಮಾಡುವಾಗ ನೀವು ಫಸ್ಟ್ 3 ಸ್ಟಾರ್ ಡೈರೆಕ್ಟರ್ ಆಗ್ತೀರಾ. 3 ಸ್ಟಾರ್ ಡೈರೆಕ್ಟರ್ಗೆ ನಿಮ್ಗೆ ಡೈಮಂಡ್ ಡಿಸ್ಟ್ರಿಬ್ಯೂಷನ್ ಸಿಗುತ್ತೆ. 1 ಸ್ಟಾರ್ದು $1,000 ಸಿಗುತ್ತೆ. ಅದು ಬಿಟ್ಟು $10,000 3 ಸ್ಟಾರ್ ಡೈರೆಕ್ಟರ್ಗೆ ಬೋನಸ್ ಸಿಗುತ್ತೆ ಕಂಪನಿ ಕಡೆಯಿಂದ. ದಟ್ ಈಸ್ ಕಾಲ್ಡ್ ಲಕ್ಸುರಿ ಕಾರ್ ಫಂಡ್. ಇವತ್ತು ಇಂಡಿಯಾದಲ್ಲಿ ಇಬ್ಬರಿದ್ದೀವಿ. ಅಬನಿ ಲೋಥಾ ಮೇಡಮ್ ಫ್ರಮ್ ನಾಗಾಲ್ಯಾಂಡ್ ಅಂಡ್ ಜೋಶಿ ಕ್ಯಾರ್ವಗಿ, ದಟ್ ಇಸ್ ಮೀ. ಸೊ ಇದು 5ನೇ ರಾಂಗ್ ಮೈ ಡಿಯರ್ ಫ್ರೆಂಡ್ಸ್. 6ನೇ ರಾಂಗ್ ನೋಡೋಣ. 5 ಸ್ಟಾರ್ ಡೈರೆಕ್ಟರ್. ನಿಮ್ಮ 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 ನೆಟ್ವರ್ಕ್ ಅಲ್ಲಿ ಮೋರ್ 1 ಸ್ಟಾರ್ ಡೈರೆಕ್ಟರ್ಸ್ ಬರ್ತಾ 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 ನಿಮ್ಮ ಡೈರೆಕ್ಟರ್ಶಿಪ್ ಪೋಸ್ಟ್ ನ ಪ್ರಮೋಷನ್ ಕೊಡ್ತಾರೆ. ಸೊ ಯು ವಿಲ್ ಬಿಕಮ್ 5 ಸ್ಟಾರ್ ಡೈರೆಕ್ಟರ್. ಇಲ್ಲಿ ನಿಮಗೆ ಡೈಮಂಡ್ ಡಿವಿಡೆಂಡ್ ಸಿಗುತ್ತೆ, ಟೂರಿಸಂ ಫಂಡ್ ಸಿಗುತ್ತೆ, ಲಕ್ಸುರಿ ಕಾರ್ ಫಂಡ್ ಸಿಗುತ್ತೆ, ಮತ್ತೆ ಲಕ್ಸುರಿ ಯಾಚ್ ಫಂಡ್ ಅಂತ $25,000 ಅಥವಾ 21,25,000 ಇವು ಆಸ್ ಪರ್ ಟುಡೇಸ್ ರೇಟ್ ಅಲ್ಲಿ ನಿಮಗೆ ಇಯರ್ಲಿ ಬೋನಸ್ ಕೊಡ್ತಾರೆ ಮೈ ಫ್ರೆಂಡ್ಸ್. ಇದೆಲ್ಲವನ್ನು ಕೊಡ್ತದೆ. 1 ರಾಂಗ್ ಬಂದ್ರೆ ಇನ್ನೊಂದು ರಾಂಗ್ ನಿಲ್ಲಿಸೋದಿಲ್ಲ. 7ನೇ ರಾಂಗ್ ನೋಡೋಣ. 7 ಸ್ಟಾರ್ ಡೈರೆಕ್ಟರ್. ನಿಮ್ಮಲ್ಲಿ 1 ಸ್ಟಾರ್ ಡೈರೆಕ್ಟರ್ಸ್ ಬಂದ್ರೆ ನೀವು 7 ಸ್ಟಾರ್ ಡೈರೆಕ್ಟರ್ ಆಗ್ತೀರಾ. ಸೊ ಇಲ್ಲಿ ಮಿಸ್ಟರ್ ಜಾವೀದ್ ಖಾದಿರ್ ಈಸ್ ಫ್ರಮ್ ಕಾಶ್ಮೀರ್. ಆಕ್ಚುಲಿ ಇವರು 7 ಸ್ಟಾರ್ ಡೈರೆಕ್ಟರ್ ಆಗಿದ್ದಾರೆ. ಇಂಡಿಯಾಸ್ ಫಸ್ಟ್ ಅಂಡ್ ಫಾಸ್ಟೆಸ್ಟ್ 7 ಸ್ಟಾರ್ ಡೈರೆಕ್ಟರ್ ಅಂತ ಹೇಳ್ಬೋದು. ಇವರೊಬ್ಬರೇ ಇರೋದು. ಸೊ ನೆಕ್ಸ್ಟ್ ಹೈಯರ್ ಪೋಸ್ಟ್ಗೆ ಹೋಗೋರು ಮೇ ಬಿ ಇವರೇ ಇರ್ಬೋದು. ನೋಡೋಣ. ಇವರಿಗೆ ಡೈಮಂಡ್ ಡಿವಿಡೆಂಡ್, 1 ಸ್ಟಾರ್ ಡಿವಿಡೆಂಡ್, 3 ಸ್ಟಾರ್ ಡಿವಿಡೆಂಡ್, 5 ಸ್ಟಾರ್ ಬೋನಸ್ ಪ್ಲಸ್ ವಿಲ್ಲಾ ಫಂಡ್ ಅಂತ $50,000 ಅಥವಾ 42,50,000 ರೂಪಾಯಿ ಕಂಪನಿ ಕಡೆಯಿಂದ ಬರುತ್ತೆ ಮೈ ಫ್ರೆಂಡ್ಸ್. ಸೊ ದಿಸ್ ಈಸ್ ಅ ಪವರ್ ಆಫ್ ಈ ಬಿಸ್ನೆಸ್ ಪ್ಲಾನ್. ಸೊ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ನಾವು ಈ ಪೋಸ್ಟ್ಗೆ ರೀಚ್ ಆಗ್ಬೋದು ಅನ್ನೋದು ನೀವು ಕ್ಯಾಲ್ಕುಲೇಟ್ ಮಾಡಿ. 1 or 2 years 3 years ಪ್ರಾಜೆಕ್ಟ್ ತರ ನೀವು ಇದನ್ನ ಪ್ಲಾನ್ ಮಾಡೋದಾದ್ರೆ ನೀವು ಕೂಡ ಈ ಈ ಈ ಜರ್ನಿಯಲ್ಲಿ ನೀವು ಜಾಯ್ನ್ ಆಗ್ಬೋದು. ನೋಡಿ, ಇನ್ ಫೈನಲ್ ರಾಂಕ್, ಟಾಪ್ ಮೋಸ್ಟ್ ರಾಂಕ್ ಅಂತ ಹೇಳ್ಬೋದು, ಫೀನಿಕ್ಸ್ ಅಂಬಾಸಿಡರ್. ನೀವು 7 ಸ್ಟಾರ್ ಆಗಬೇಕು. ಇಬ್ಬರು 7 ಸ್ಟಾರ್ನ ನೀವು ಕ್ರಿಯೇಟ್ ಮಾಡಬೇಕು ನಿಮ್ಮ ಟೀಮಲ್ಲಿ. ಯು ವಿಲ್ ಬಿಕಮ್ ಫೀನಿಕ್ಸ್ ಅಂಬಾಸಿಡರ್. ಫೀನಿಕ್ಸ್ ಅಂಬಾಸಿಡರ್ ಆದರೆ ನಿಮಗೆ 0.5% ಗ್ಲೋಬಲ್ ಟರ್ನ್ ಓವರ್ ಪೇಡ್ ಆಗುತ್ತೆ ಎವ್ರಿ ಇಯರ್. ಇಲ್ಲಿ ಓವರ್ ಆಲ್ ಇದರಲ್ಲಿ ಇನ್ಕಮ್ ಸ್ಟ್ರಕ್ಚರ್ ಹೇಳಬೇಕು ಅಂದ್ರೆ ಡೈಮಂಡ್ಗೆ ಕಂಟ್ರಿ ಟರ್ನ್ ಓವರ್ ಶೇರು 1% ಎವ್ರಿ ಕ್ವಾರ್ಟರ್ಲಿ ಪೇ ಆಗುತ್ತೆ. ಮತ್ತೆ ಇಲ್ಲಿ 1 ಸ್ಟಾರ್, 3 ಸ್ಟಾರ್, 5 ಸ್ಟಾರ್, 7 ಸ್ಟಾರ್ಗೆ ಟೂರಿಸಂ ಕಾರ್ ಯಾಚ್ ವಿಲ್ಲಾ ಫಂಡ್ ಅಂತ $73,10,000 ಪೇಡ್ ಆಗುತ್ತೆ ಎವ್ರಿ ಇಯರ್. ಫಿನಿಕ್ಸ್ ಅಂಬಾಸಿಡರ್ಗೆ ಗ್ಲೋಬಲ್ ಟರ್ನ್ ಓವರ್ 0.5% ಪೇಡ್ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಈ $73,10,000 ರಿವಾರ್ಡ್ಸ್ ಮಾತ್ರ ಸಿಗುತ್ತೆ. ನಿಮ್ಮ ಬೈನರಿ, ನಿಮ್ಮ ರೆಫರಲ್ ಬೋನಸ್ ಅದೆಲ್ಲ ಬಿಟ್ಟು ಹೇಳ್ತಾ ಇರೋದು ಇದು. ಸೊ ಇದನ್ನೆಲ್ಲ ಪಡ್ಕೋಬೇಕು ಅಂದ್ರೆ ನಮ್ಮ ಬೇರೆ ಇಂಡಸ್ಟ್ರಿಯಲ್ಲಿ ಆದ್ರೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲ ಬೇರೆ ಜಾಬಲ್ಲಿ ಆದ್ರೆ ನಾವು ಎಷ್ಟು ಕ್ವಾಲಿಫೈಡ್ ಇರಬೇಕು ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ. ಸೊ ಇದು ನಮ್ಮ ಓವರ್ ಆಲ್ ಬಿಸ್ನೆಸ್ ಸ್ಟೆಪ್ಸ್ ಅಂತ ಹೇಳ್ಬೋದು. 14 ಸ್ಟೆಪ್ಸ್ ಇದೆ. ಈ 14 ಸ್ಟೆಪ್ಸ್ ಅಲ್ಲಿ ಫಸ್ಟ್ ಸ್ಟೆಪ್ ಒಂದು ಫ್ರೀ ರಿಜಿಸ್ಟ್ರೇಷನ್. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಏನಾದ್ರೂ ನಾವು ಡಿಸಿಷನ್ ತಗೊಂಡ್ರೆ ಮಾತ್ರ ಮುಂದೆ ಹೋಗುತ್ತಾ ಇಲ್ಲೋ ಗೊತ್ತಾಗೋದು. ಬಟ್ ಟೇಕ್ ಯುವರ್ ಡಿಸಿಷನ್, ಥಿಂಕ್ ಅಬೌಟ್ ಇಟ್. ಈ ಇಂಡಸ್ಟ್ರಿಯ ಗ್ರೋತ್ ಬಗ್ಗೆ ನೀವು ತಿಳ್ಕೊಳ್ಳಿ. ಸೊ ತಿಳ್ಕೊಂಡ್ರೆ ನಿಮ್ಗೆ ಇದ್ರ ಪವರ್ ಅರ್ಥ ಆಗುತ್ತೆ. ಪವರ್ ಅರ್ಥ ಆದ್ರೆ ಮಾತ್ರ ನೀವು ವರ್ಕ್ ಮಾಡೋಕ್ಕೆ ಸಾಧ್ಯ. ಓಕೆ. ಸೊ ನೆಕ್ಸ್ಟ್ ವಿ ಆರ್ ಗಿವಿಂಗ್ ಫ್ರಾಂಚೈಸಿ ಸ್ಟೋರ್ಸ್ ಆಲ್ ಓವರ್ ಇಂಡಿಯಾ. ಆಲ್ರೆಡಿ ನಮ್ಮ ಹತ್ರ 35+ ಫ್ರಾಂಚೈಸಿಸ್ ಇದೆ. ಆ ಫ್ರಾಂಚೈಸಿ ಸ್ಟೋರ್ಸ್ ತಗೊಳ್ಳೋಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಯಾರು ಈ ವಿಡಿಯೋ ಕಳಿಸ್ತಾರಲ್ಲ ಅವ್ರ ಜೊತೆ ನೀವು ಇದ್ರದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಿಳ್ಕೊಬೋದು. ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ ನೆಟ್ವರ್ಕರ್ಸ್: ಒಂದು ಆಧಾರ್ ಕಾರ್ಡ್ಗೆ, ಯೂನಿಕ್ ID ಕಾರ್ಡ್ಗೆ 7 IDs ಕ್ರಿಯೇಟ್ ಮಾಡ್ಬೋದು. ಮತ್ತೆ ಮಂತ್ಲಿ ರೀಪರ್ಚೇಸ್ ಇದೆ $2,550 ಅಪ್ ಟು ಸಫೈರ್. ಡೈಮಂಡ್ ನೀವು $5,100 ಮಂತ್ಲಿ ರೀಪರ್ಚೇಸ್ ಮಾಡಬೇಕು. ರೀಪರ್ಚೇಸ್ ಮಾಡೋರು ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಹೇಳಿ ಕಂಪನಿ 100% ಬೋನಸ್ ಕೊಡ್ತಾರೆ. ರೀಪರ್ಚೇಸ್ ಮಾಡಿಲ್ಲ ಅಂದ್ರೆ 90% ನಿಮ್ ಬೋನಸ್ ಪೇಡ್ ಸಿಗುತ್ತೆ. 10% ಕಂಪನಿ ವಿಲ್ ಪುಟ್ ಇಟ್ ಇನ್ ಯುವರ್ ವಾಲೆಟ್ ಫಾರ್ ಡಬಲ್ ವಾಲ್ಯೂಮ್. ನೀವು ಅದನ್ನ ಪ್ರಾಡಕ್ಟ್ ಆಗಿ ರೆಡಿ ಮಾಡ್ಕೋಬಹುದು. ಇದೆಲ್ಲನೂ ಬೇರೆ ಕಂಪನಿ ಕಂಪೇರ್ ಮಾಡಿದಾಗ ಸಮ್ ಬೆನಿಫಿಟ್ಸ್ ಇರೋದು ನಿಮ್ಗೆ ಫೀಲ್ ಆಗುತ್ತೆ. ಬಿಕಾಸ್ ಸಮ್ ಕಂಪನೀಸ್ ರಿಪೀಟ್ ಪರ್ಚೇಸ್ ಮಾಡಿಲ್ಲ ಅಂದ್ರೆ ನಿಮಗೆ ಬೋನಸ್ ಕೊಡೋದಿಲ್ಲ. ಇವರ ಇನ್ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಇಲ್ಲಿ ಆ ಥರ ಇಲ್ಲ. ನಿಮಗೆ 90% ಪೇಮೆಂಟ್ ಕೊಟ್ಟು 10% ಮಾತ್ರ ಕಂಪನಿ ಪ್ರಾಡಕ್ಟ್ ಆಗಿ ನಮಗೆ ಕೊಡ್ತಾರೆ, ಅದು ಡಬಲ್ ವಾಲ್ಯೂಮ್ ಅಲ್ಲಿ. ಸೊ ದಿಸ್ ಆಲ್ ಬೆನಿಫಿಟ್ ಫಾರ್ ಆಲ್ ಕಾಮನ್ ಪೀಪಲ್ ಹೂ ಸ್ಟಾರ್ಟ್ ಅಪ್ ದ ಬಿಸ್ನೆಸ್. ಸ್ಟಾರ್ಟ್ ಮಾಡ್ತಾರಲ್ಲ ಅವರಿಗೆ ತುಂಬ ಉಪಯೋಗ ಆಗುತ್ತೆ.
ಇದು ನಮ್ಮ ಕಂಪನಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್, ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಡಾಕ್ಯುಮೆಂಟ್. ಇದು ನಿಮಗೆ ಯಾರು ವಿಡಿಯೋ ಕಳಿಸ್ತಾರಲ್ಲ ಅವ್ರ ಹತ್ರ ಶೇರ್ ಮಾಡಿ, ಇಮಿಡಿಯೇಟ್ ಆಗಿ ಲಾಗಿನ್ ಮಾಡಿ. ಸೊ ಆಕ್ಷನ್ ತಗೊಂಡ್ರೆ ಮಾತ್ರ ನಿಮಗೆ ರಿಸಲ್ಟ್ ಸಿಗುತ್ತೆ. ಇದು 1000 ಮೈಲ್ಸ್ ಜರ್ನಿ ಸ್ಟಾರ್ಟ್ ಫ್ರಮ್ ಫಸ್ಟ್ ಸ್ಟೆಪ್ ಅಂತ ಹೇಳ್ತೀವಿ. ಸೊ ನೀವು ಇದನ್ನ ರಿಜಿಸ್ಟರ್ ಮಾಡಿ, ಪ್ರಾಡಕ್ಟ್ ಯೂಸ್ ಮಾಡಿ ನೋಡಿದ್ಮೇಲೆ ನಿಮಗೆ ಇಷ್ಟ ಇದ್ರೆ ಕಂಟಿನ್ಯೂ ಮಾಡಿ, ಇಲ್ಲಾಂದ್ರೆ ಬಿಟ್ಬಿಡಿ. ನಥಿಂಗ್ ಗೋಯಿಂಗ್ ಟು ಬಿ ಲಾಸ್. ಎನಿವೆ, ಸೋಪ್, ಶಾಂಪೂ, ಟೂತ್ ಜೆಲ್ ಈ ಥರ ಪ್ರಾಡಕ್ಟು ನಾವು ಪ್ರತಿದಿನ ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದೀವಿ. ಅದರಿಂದ ಏನಾದ್ರು ಬೆನಿಫಿಟ್, ಬಿಸ್ನೆಸ್ ಬೆನಿಫಿಟ್ ನಮಗಿಲ್ಲ. ಬಟ್ ಇಲ್ಲಿ ನಮ್ಮ ಪ್ರಾಡಕ್ಟ್, ಫೋಹೆ ಪ್ರಾಡಕ್ಟ್ ನೀವು ಯೂಸ್ ಮಾಡಿದಾದ್ರೆ ನಿಮಗೆ ಬಿಸ್ನೆಸ್ ಬೆನಿಫಿಟ್ ಸಿಗುತ್ತೆ. ನೀವು ಕ್ರೋರ್ಪತಿ ಆಗ್ಬೋದು, ಲ್ಯಾಕ್ಪತಿ ಆಗ್ಬೋದು. ನಿಮ್ಮ ಭವಿಷ್ಯ, ನಿಮ್ಮ ಜೀವನ ನೀವು ಬ್ಯೂಟಿಫುಲ್ ಆಗಿ ಲೀಡ್ ಮಾಡ್ಬೋದು. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ. ಸೊ ತಿಳ್ಕೊಳ್ಳಿ. ಈ ಈ ವಿಡಿಯೋ ನಿಮ್ಗೆ ಯಾರು ಕಳಿಸ್ತಾರಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಹಾವ್ ಎ ವಂಡರ್ಫುಲ್ ಲೈಫ್. ವಿಶ್ ಯು ಆಲ್ ಸಕ್ಸಸ್ ಅಂತ ಹೇಳ್ತಾ ಇವತ್ತಿನ ಸೆಷನ್ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.